ವೀಕ್ಷಕರೇ, ಸುಮನ್ ಟಿವಿಗೆ ಸ್ವಾಗತ. ನಾನು ನಿಮ್ಮ ಸುನೀಲ್ ಆರಾಧ್ಯ. ವೀಕ್ಷಕರೇ, ಈ ರೀತಿ ಗ್ರಾಮಸ್ಥರಿಂದಲೇ ಓಪ್ಲೆಸ್ ಅಂತ ಚೀಮಾರಿ ಹಾಕಿಸ್ಕೊಳ್ತಿರೋ ಈ ಗ್ರಾಮ ಪಂಚಾಯಿತಿ ನಮ್ಮದೇ ಚಿಕ್ಕಬಳ್ಳಾಪುರದ ಜಿಲ್ಲೆಯ ಹೊಸದಾಗಿ ತಾಲೂಕಾಗಿ ಘೋಷಣೆಯಾದ ಮಂಚೇನಹಳ್ಳಿ ವ್ಯಾಪ್ತಿಗೆ ಬರುವಂತಹ ಹಳೇಹಳ್ಳಿ ಗ್ರಾಮ ಪಂಚಾಯಿತಿ. ರಸ್ತೆ, ಚರಂಡಿ, ಬೀದಿ ದೀಪ, ನೀರು, ಮೂಲಭೂತ ಸೌಕರ್ಯ, ಆಸ್ಪತ್ರೆ, ಅಬ್ಬಬ್ಬ ಹೀಗೆ ಹೆಜ್ಜೆ ಹೆಜ್ಜೆಗೂ ಸಮಸ್ಯೆಗಳ ಸರಮಾಲೆಯನ್ನೇ ಹೊತ್ತ ಗ್ರಾಮ ಪಂಚಾಯಿತಿ ಈ ಹಳೇಹಳ್ಳಿಯ ಗ್ರಾಮ ಪಂಚಾಯಿತಿ. ಈ ವಿಚಾರ ಹೇಳೋಕೆ ನಮಗೆ ನಾಚಿಕೆ ಆಗುತ್ತೆ, ಬಟ್ ಹೇಳದೆ ಬೇರೆ ದಾರಿ ಇಲ್ಲ ಅಂತ ಹೇಳ್ತಿದ್ದೀವಿ. ಈಗಾಗಲೇ ಪಾಳು ಬಿದ್ದ ಸರ್ಕಾರಿ ಶಾಲೆಯ ಕಟ್ಟಡವನ್ನ ಗಮನಿಸಿದ ಖಾಸಗಿ ಕಂಪನಿಯೊಂದು ತಮ್ಮ ಸ್ವಂತ ಖರ್ಚಿನಲ್ಲಿ ಶಾಲೆ ಕಟ್ಟಡವನ್ನ ಕಟ್ಟಿಸಿಕೊಟ್ಟಿದೆ. ಆದರೆ ದೌರ್ಭಾಗ್ಯ ನೋಡಿ, ಕಟ್ಟಲಾದ ನೂತನ ಶಾಲಾ ಕಟ್ಟಡಕ್ಕೆ ಈ ಪಂಚಾಯಿತಿಯ ಕಡೆಯಿಂದ ಸರಿಯಾದ ಒಂದು ಶೌಚಾಲಯ ಕಟ್ಟೋಕೆ ಆಗಿಲ್ಲ ಮತ್ತು ಕಡೆ ಪಕ್ಷ ಶಾಲೆಗೆ ಕಾಂಪೌಂಡ್ ಕೂಡ ನಿರ್ಮಿಸಲು ಸಾಧ್ಯವಾಗಿಲ್ಲ ಅಂದ್ರೆ ಇಲ್ಲಿನ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಇಚ್ಛಾಶಕ್ತಿಯ ಬಗ್ಗೆ ಬೇಸರವಾಗುತ್ತದೆ. ಇನ್ನು ಪಂಚಾಯಿತಿಯಿಂದ ಕಾಟಾಚಾರಕ್ಕೆ ಕಟ್ಟಲಾದ ಅರ್ಧಂಬರ್ಧ ಶೌಚಾಲಯ ಕಟ್ಟಡ, ಆ ಕಟ್ಟಡದಲ್ಲಿ ನಿತ್ಯ ಕುಡುಕರ ಪಾರ್ಟಿ ಬೇರೆ, ಒಂದು ರೀತಿ ಅಕ್ರಮ ಚಟುವಟಿಕೆಗಳ ತಾಣವಾಗಿ ಹೋಗಿದೆ ಪೂರ್ಣಗೊಳಿಸದ ಶೌಚಾಲಯ ಕಟ್ಟಡ. ರೋಬೋಟಿಕ್ಸ್ ಮತ್ತು ನಂತಹ ಟೆಕ್ನಾಲಜಿಗಳು ಬಂದಿರುವ ಈ ಕಾಲದಲ್ಲಿಯೂ ಕೂಡ ಪ್ರೌಢಶಾಲಾ ಅವಸ್ಥೆಯ ಹೆಣ್ಣು ಮಕ್ಕಳು ಬಯಲು ಬಹಿರ್ದಶೆಗೆ ಹೋಗಬೇಕು ಎಂದ್ರೆ ಇದೆಂತಹ ನಾಚಿಕೆಗೇಡಿನ ಸಂಗತಿ. ಇದೇ ಅಲ್ಲದೆ ಈ ಪಂಚಾಯಿತಿಯ ಗ್ರಾಮದಲ್ಲಿ ಇರುವ ಯುವ ಸಮೂಹಕ್ಕೆ ಯಾವುದೇ ಆಟದ ಮೈದಾನವಿಲ್ಲ. ಅದನ್ನ ಸಹ ಒದಗಿಸುವುದರಲ್ಲಿ ವಿಫಲವಾಗಿದೆ ಇಲ್ಲಿನ ಪಂಚಾಯಿತಿ ಅನ್ನೋದು ಅಲ್ಲಿನ ಗ್ರಾಮಸ್ಥರೊಬ್ಬರ ಮಾತು. ಸರ್, ಇದು ಹಳೇಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ 7 ಊರು ಬರುತ್ತೆ ಸರ್. 7 ಊರಲ್ಲಿ ಮೈನ್ ಬೇಕಾಗಿರೋದು ನಮಗೆ ಸಾರಿಗೆ, ಶೈಕ್ಷಣಿಕವಾಗಿ ಶಿಕ್ಷಣದ ವ್ಯವಸ್ಥೆ, ತಿರ್ಗ ಮತ್ತೆ ನಮಗೆ ಯುವಕರಿಗೆ ಬೇಕಾಗಿರೋ ಸೌಲಭ್ಯಗಳು, ತಿರ್ಗ ಮತ್ತೆ ಬೇಕಾಗಿರೋ ಮೂಲಭೂತ ಸೌಕರ್ಯಗಳು. ಇದರಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಒಂದು ಶಿಕ್ಷಣ ವ್ಯವಸ್ಥೆ. ಈಗ ನಮ್ಮ ಶಾಲೆಗಳೇ ಇದ್ದಾವೆ, ಶಾಲೆಗಳ ಹತ್ರ ಸರ್ಕಾರಿ ಜಾಗಗಳು ಅಲರ್ಟ್ ಮಾಡಿದ್ದಾರೆ, ಅದು ಒತ್ತುವರಿ ಮಾಡಿದ್ದಾರೆ. ಒತ್ತುವರಿ ತೆರವು ಮಾಡೋದಕ್ಕೂ ತಿರ್ಗಿ ಮತ್ತೆ ಸರ್ಕಾರಿ ಶಾಲೆ ಏನು ಮಿಡ್ಲಿ ಸ್ಕೂಲ್ ಇದೆ, ಆ ಮಿಡ್ಲಿ ಸ್ಕೂಲ್ದು ಈ ಸ್ವತ್ತು ಆಗಿಲ್ಲ, ಅದರ ದಾಖಲೆಗಳಿಲ್ಲ. ತಿರ್ಗಿ ಒತ್ತುವರಿ ಆಗಿರೋ ಜಾಗಗಳು ತೆರವು ಮಾಡಬೇಕು. ತಿರ್ಗಿ ಸರ್ಕಾರಿ ಶಾಲೆಗಳಲ್ಲಿ, ಸರ್ಕಾರಿ ಪ್ರೌಢಶಾಲೆ ಇದು ಹಳೇಹಳ್ಳಿದು, ಅಲ್ಲಿ ಅಷ್ಟೇ ಶೌಚಾಲಯ ಮಾಡಿಬಿಟ್ಟು 9 ತಿಂಗಳು 10 ವರ್ಷ ಅಂತ ಬಂತು. ಅವ್ರು ಇನ್ನೂ ಯೂರಿನ್ ಹೋಗೋದಕ್ಕೂ ಮೇಜರಾಗಿ ಯೂರಿನ್ ಹೆಣ್ಮಕ್ಳು ಹೋಗೋದಕ್ಕೆ ಔಟ್ಸೈಡ್ ಹೋಗ್ತಾ ಇದ್ದಾರೆ. ಅದಕ್ಕೆ ಯಾರೂ ತಲೆ ಕೆಡಿಸ್ಕೊಂಡಿಲ್ಲ. ಅಲ್ಲೇ ನೀವು ಬೇಕಾದ್ರೆ ಬನ್ನಿ, ನಾನು ತೋರಿಸ್ತೀನಿ, ಇನ್ನೂ ಹಂಗೆ ನಿಂತಿದೆ. ತಿರುಗಿ ಮತ್ತೆ ಅಲ್ಲಿ ಏನು ಮಾಡ್ತಾ ಇದ್ದಾರೆ, ಸರ್ಕಾರಿದ್ದು ಏನೈತೋ ಜಾಗನ ನೀವು ಸರ್ಕಾರದ ಮಟ್ಟದಲ್ಲಿ ಏನು ಮಾತಾಡ್ತೀರೋ ಅದು ಮಾತಾಡಿ ಅದನ್ನು ತೆರವು ಮಾಡಿಸಿ ಅದು ಆಟದ ಮೈದಾನ ಮಾಡಿರಿ, ಅದು ಶೈಕ್ಷಣಿಕವಾಗಿ. ಮಹಾತ್ಮ ಗಾಂಧೀಜಿ ಕನಸು ಕಂಡ ರಾಮರಾಜ್ಯದ ಮೊದಲ ಆದ್ಯತೆ ಗ್ರಾಮಗಳ ಅಭಿವೃದ್ಧಿಯ ಪರಿಕಲ್ಪನೆ. ಆದರೆ ಸ್ವಾತಂತ್ರ್ಯ ಬಂದು 75 ವರ್ಷ ಕಳೆದರೂ ಗ್ರಾಮಗಳ ಸಮಗ್ರ ಅಭಿವೃದ್ಧಿ ಆಗದೇ ಇರೋದು ನೋಡಿದ್ರೆ ಏನಾಯ್ತಪ್ಪ ಗಾಂಧೀಜಿಯವರ ಕಂಡ ಕನಸು ಅನಿಸುತ್ತೆ. ಭಾರತ ಅನ್ನೋದು ಭಾಗಶಃ ಕೃಷಿ ಆಧಾರಿತ ರಾಷ್ಟ್ರ. ಈ ದೇಶದಲ್ಲಿ ಕೃಷಿಯೇ ದೇಶವಾಸಿಗಳ ಮೂಲಕಾಯಕ. ರೈತನ ಬದುಕು ಹಸನಾಗದ ಹೊರತು ದೇಶ ಉದ್ಧಾರವಾಗೋಲ್ಲ. ಸೊ ರೈತನ ಬದುಕು ಅಭಿವೃದ್ಧಿಯಾಗಬೇಕಾದ್ರೆ ಗ್ರಾಮದಲ್ಲಿ ಅವನಿಗೆ ಬೇಕಾದ ಪೂರಕ ಬೆಂಬಲ ಸಿಗಬೇಕು. ಅದೇ ಉದ್ದೇಶಕ್ಕಾಗಿಯೇ ರೂಪುಗೊಂಡಿರೋದು ಈ ಪಂಚಾಯತ್ ರಾಜ್, ಅಂದ್ರೆ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್. ಈ ಪಂಚಾಯತ್ ರಾಜ್ ಇಲಾಖೆಯ ಕೆಲಸ ಏನಪ್ಪಾ ಅಂತಂದ್ರೆ ಗ್ರಾಮದಲ್ಲಿ ರಸ್ತೆಗಳನ್ನು ನಿರ್ಮಿಸೋದು ಮತ್ತು ಆ ರಸ್ತೆಗಳನ್ನ ದುರಸ್ತಿ ಮಾಡಿಸೋದು, ಜನನ ಮರಣ ಮತ್ತು ವಿವಾಹ ದಾಖಲೆಗಳನ್ನು ಇಡುವುದು ಮತ್ತು ಸಾರ್ವಜನಿಕರಿಗೆ ಅವುಗಳನ್ನು ಬಿತ್ತರಿಸೋದು, ಬೀದಿ ದೀಪಗಳ ನಿರ್ವಹಣೆ, ಕುಡಿಯುವ ನೀರಿನ ಸರಬರಾಜು ಮತ್ತು ತ್ಯಾಜ್ಯ ವಿಲೇವಾರಿ, ಸಾರ್ವಜನಿಕ ಸ್ವಚ್ಛತೆಯನ್ನು ಕಾಪಾಡುವುದರ ಜೊತೆಗೆ ಶಿಕ್ಷಣ ಮತ್ತು ಆರೋಗ್ಯದ ಸೌಲಭ್ಯಗಳನ್ನು ಒದಗಿಸೋದು, ಕೃಷಿ ಅಭಿವೃದ್ಧಿ ಮತ್ತು ಜಾನುವಾರುಗಳ ಸುಧಾರಣೆಗೆ ಯೋಜನೆಗಳನ್ನು ಅನುಷ್ಠಾನಗೊಳಿಸೋದು, ಗ್ರಾಮೀಣ ಮಾರುಕಟ್ಟೆಗಳನ್ನ ನಿರ್ಮಾಣ ಮಾಡಿ ರೈತರಿಗೆ ಅನುಕೂಲ ಮಾಡೋದು. ಇದೆಲ್ಲದರ ಜೊತೆಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಂಗ್ರಹಿಸಲಾದ ತೆರಿಗೆಗಳು, ಸರ್ಕಾರದಿಂದ ಪಡೆದ ನಿಧಿಗಳನ್ನ ಸರಿಯಾದ ರೀತಿ ಸದ್ಬಳಕೆ ಮಾಡೋದು ಈ ಗ್ರಾಮ ಪಂಚಾಯಿತಿ ಕಾರ್ಯಾಲಯಗಳ ಮುಖ್ಯ ಜವಾಬ್ದಾರಿ. ಈ ಎಲ್ಲಾ ಕೆಲಸಗಳನ್ನ RDPಯ ಶಾಖೆ ಸಿಇಒ, ಇಒ, ಎಡಿ, ಪಿಡಿಒ, ಸೆಕ್ರೆಟರಿ, ಬಿಲ್ ಕಲೆಕ್ಟರ್, ಚುನಾಯಿತ ಅಧ್ಯಕ್ಷ, ಉಪಾಧ್ಯಕ್ಷ ಹಾಗೂ ಸದಸ್ಯರುಗಳು ಎಂಬ ವ್ಯವಸ್ಥೆಯನ್ನು ರೂಪಿಸಿ
ಗ್ರಾಮ ಪಂಚಾಯಿತಿ ಕಾರ್ಯಾಲಯಗಳನ್ನು ನಿರ್ಮಿಸಿ ಈ ವ್ಯವಸ್ಥೆಯ ಮೂಲಕ ಎಲ್ಲಾ ಕೆಲಸಗಳನ್ನು ಮಾಡಿಸುತ್ತದೆ. ಬೇಸ್ಡ್ ಆನ್ ದಿಸ್, ಈ PDO ಮತ್ತು ಚುನಾಯಿತ ಅಧ್ಯಕ್ಷ, ಉಪಾಧ್ಯಕ್ಷರುಗಳು ಹಾಗೂ ಸದಸ್ಯರುಗಳ ಪಾತ್ರ ಬಹಳ ಮುಖ್ಯ. ಗ್ರಾಮಗಳಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಆಗಬೇಕಾದ್ರೆ ಈ ಎಲ್ಲ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಪಾತ್ರ ವಹಿಸಬೇಕಾಗ್ತದೆ. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಂದರೆ PDO ಎಂಬ ಅಧಿಕಾರಿ ಸರಿಯಾದ ಇಚ್ಛಾಶಕ್ತಿ ಹೊಂದಿದ್ರೆ ನಿಜಕ್ಕೂ ಗ್ರಾಮಗಳನ್ನು ಸ್ವರ್ಗ ಮಾಡಬಹುದು. ಇದಕ್ಕೆ ಸಾಕಷ್ಟು ನಿದರ್ಶನಗಳು ಕೂಡ ಇವೆ. ಆದರೆ ಈ ಹಳ್ಳಿಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯ ಕತೆ ನೋಡಿದ್ರೆ ಒಬ್ಬ PDO ಹೇಗೆ ಇರಬಾರ್ದು ಅನ್ನೋದಕ್ಕೆ ಎಕ್ಸಾಂಪಲ್ ಅನ್ನೋ ಹಾಗಿದೆ. ಊರಿನಲ್ಲಿರೋ ಗ್ರಾಮಸ್ಥರೆಲ್ಲ ಬೇಡ ಸಾರ್ ಬೇಡ, ಈ PDO ನಮಗೆ ಬೇಡ, ದಯವಿಟ್ಟು ಕಳಿಸಿಬಿಡಿ, ಇಂಥ ಅಧಿಕಾರಿ ಇದ್ರೂ ಒಂದೇ ಇಲ್ಲದೆ ಇದ್ರೂ ಒಂದೇ ಅಂತ ಆಕ್ರೋಶ ಹೊರಹಾಕ್ತಾರೆ. ರಸ್ತೆಗಳು ಮಾಡ್ರಿ ಅಂದ್ರೆ ರಸ್ತೆಗಳು ಸರಿಯಾಗಿ ಮಾಡಿಲ್ಲ. ತಿರ್ಗಾ ಚರಂಡಿಗಳು ಹೊಲ್ಸೋದು ಸೊಳ್ಳೆಗಳು ಹೇಳ್ಕೊಂಡು ಮಕ್ಳಿಗೆ ಜ್ವರ ಬರ್ತಾವ ಸರ್. ಸಣ್ಣ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಚರಂಡಿ ಕ್ಲೀನ್ ಮಾಡ್ತಾ ಇಲ್ಲ. ತಿರ್ಗಾ ಬೀದಿ ದೀಪಗಳಿಲ್ಲ ಊರಿಗೆ. ತಿರ್ಗಾ ಯಾವುದೇ ಕೆಲಸ ಕೇಳಿದ್ರು ವಾರಕ್ಕೆ 15 ದಿನಕ್ಕೆ 20 ದಿನಕ್ಕೆ ಅಂತೇಳಿ ಮುಂದಕ್ಕೆ ಹಾಕ್ತಾವ್ರೆ. ಜನಗಳು ಕೆಲಸ ಬಿಟ್ಟು ಮಂಡಲ ತಗೊಂಡು ಹೋಗ್ಬಿಟ್ಟು ಸರ್. ಅಲ್ಲ ಏನು ಮಾಡ್ತಾ ಇದಾರೆ ಅಂತ ಮಂಡಲಾಗೆ ಕಾಡಾಚಾರಕ್ಕೆ ಬರ್ತಾರೆ, ಮಂಡಲ ಕೂತ್ಕೊಂತಾರೆ, ಸೈನ್ ಹಾಕ್ತಾರೆ, ಹೋಗ್ತಾರೆ, ಸಂಬಳ ತಗೊತಾರೆ. ಅಲ್ಲ ಹಿಂಗೇನೋ ಸರ್ ಮಂಡಲ್ ಇದು. ಓಪ್ಲೆಸ್ ಮಂಡಲ್ ಅಂದರೆ ಹಳ್ಳಿಇದೆ, ಬೇರೆ ಎಲ್ಲಿ ಇಲ್ಲ. ಏನೊಂದು ಕೆಲಸನೇ ಆಗ್ತಾ ಇಲ್ಲ. ನರೇಗಾ ದುಡ್ಡು ಬೋದೈತೆ, ವಾಪಸ್ ಹೋಗ್ತೈತೆ, ಜನಗಳು ಕೆಲಸ ಮಾಡ್ತಾ ಇಲ್ಲ. ತಿರ್ಗಾ ಗುಡ್ಡಿಗಳಿದ್ದಂಗೆ ರಾಶಿಗಳು, ಬೆಟ್ಟ ಇದ್ದಂಗೆ ಐತೆ ತಿಪ್ಪಿಗಳು ಊರಲ್ಲಿ. ಆ ಕ್ಲೀನ್ ಮಾಡಿಕೊಡ್ರಿ ಅಂದರೆ, ಸ್ವಚ್ಛ ಭಾರತ್ ಮೋದಿ ಅವ್ರು ಮಾಡೋರು, ನೀವು ಕ್ಲೀನ್ ಮಾಡಿಕೊಡ್ರಿ ಅಂದರೆ ನಾವೇನು ಮಾಡೋಣ್ರಿ ಅಂತ ಕೇಳ್ತಾರೆ. ಇವ್ರು ಮಾಡ್ದಂಗೆ ಇನ್ಯಾರು ಮಾಡ್ಬೇಕು ಕೇಳಿ ಸರ್. ಅಲ್ಲ ಸ್ವಂತ ಇವರು ಮಂಡಲವ್ರು ಮಾಡೋದಿದ್ಮೇಲೆ ಜನಗಳು ಮಾಡ್ತಾರ. ಮಂಡಲ್ ಈ PDO ನಮಗೆ ಬೇಕಿಲ್ಲ, ಕೈ ಮುಗಿದು ಕೇಳ್ಕೊಂತೀವಿ, ಪಿಡೋದೈತೆ ಎತ್ತಾಕ್ಬಿಟ್ಟು ಮಿಲಿಟರಿ ಇದ್ರ ಹಿಂದೆಗಡೆ ಅವ್ರನ್ನೇ ಹಾಕಿ. ಇಷ್ಟಕ್ಕೂ ಈ ಪಂಚಾಯಿತಿಯ PDO ಅಧಿಕಾರಿಗಳಾದ ವಿಜಯಲಕ್ಷ್ಮಿ ಅವರನ್ನ, ಏನ್ ಮೇಡಮ್ ನಿಮ್ಮ ಈ ಕತೆ, ಯಾಕೆ ಮೇಡಮ್ ಊರಿನವರೆಲ್ಲ ನಿಮ್ಮ ಮೇಲೆ ಈ ರೀತಿ ತಿರುಗಿ ಬಿದ್ದಿದ್ದಾರೆ ಅಂತ ಕೇಳಿದ್ರೆ, ಸರ್ ನನಗೆ ಮಂಚೇನಹಳ್ಳಿ ಹಾಗೂ ಹಳೇಹಳ್ಳಿ ಎಂದು ಎರಡೆರಡು ಪಂಚಾಯಿತಿಗಳ ಜವಾಬ್ದಾರಿ ಇದೆ, ಹಾಗಾಗಿ ಹೆಚ್ಚು ಸಮಯ ಒಂದು ಕಡೆ ಕೂರಲು ಆಗ್ತಿಲ್ಲ ಅಂತಾರೆ. ಅಲ್ಲ ಮೇಡಮ್, ಊರಿನ ತುಂಬ ಇಷ್ಟು ಸಮಸ್ಯೆಗಳಿವೆ, ನೀವೆಲ್ಲ ಏನು ಕೆಲಸ ಮಾಡ್ತಿದ್ದೀರಾ ಅಂದರೆ ಅಲ್ಲಿ ಕೆಲಸ ನಡೀತಿದೆ, ಇಲ್ಲಿ ಕೆಲಸ ನಡೀತಿದೆ ಅಂತ ಕಾಟಾಚಾರದ ಉತ್ತರ ಬರುತ್ತಿದ್ದು ಬಿಟ್ರೆ ನೋ ಯೂಸ್ ಅನ್ನೋದು ಅವರ ಮಾತಿನಲ್ಲಿ ಅರ್ಥ ಆಗ್ತಿತ್ತು. ರಸ್ತೆ ಸರಿಗಿಲ್ಲ. ಆ ದೇವಸ್ಥಾನ ಪಕ್ಕದಲ್ಲಿ ನಾನು ಚಿಕ್ಕದೊಂದು ಕಾಲುವೆ ನೋಡಿದೆ. ತುಳ್ಕೊಂಡು ಓಡಾಡ್ಬೇಕು. ರೆಡಿ ಮಾಡಿಸ್ತೀವಿ ಎಲ್ಲ ಗಮನ ಇಟ್ಕೊಂಡು ಒಂದು 15 ಡೇಸ್ ಒಳಗೆ ಇನ್ನೊಂದ್ಸತಿ ಬೇಕಾದ್ರೆ ಬನ್ನಿ. ಖಂಡಿತ ಮೇಡಮ್, ಅದೇನಿದೆ ಜನರ ಸಮಸ್ಯೆ ಫಸ್ಟ್ ಮಾಡ್ತೀವಿ. ಎನಿವೇ, ಆತ್ಮೀಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳೇ, ನೀವು ಮನಸ್ಸು ಮಾಡಿದ್ರೆ ಗ್ರಾಮಗಳನ್ನ ಉನ್ನತೀಕರಣಗೊಳಿಸುವುದು ಬಹಳ ಸುಲಭ. ಸೊ ದಯವಿಟ್ಟು ನಿಮ್ಮ ಜವಾಬ್ದಾರಿಗಳನ್ನ ಸರಿಯಾಗಿ ಅರಿತುಕೊಳ್ಳಿ ಮತ್ತು ನಿಭಾಯಿಸಿ. ದೇಶದ ಪ್ರತಿ ಗ್ರಾಮವನ್ನ ಉಚಿತ ವೈಫೈ ಕೊಡುವುದರ ಮುಖಾಂತರ ಡಿಜಿಟಲೀಕರಣಗೊಳಿಸಬೇಕು ಅಂತ ಕೇಂದ್ರ ಸರ್ಕಾರಗಳು ಹೇಳ್ತಿದ್ರೆ, ಇಲ್ಲಿ ಇನ್ನು ಅದೇ ಓಬಿ ರಾಯನ ಕಾಲದ ಕಿತ್ತೋದ ರಸ್ತೆ, ಮುಚ್ಚಿ ಹೋದ ಚರಂಡಿ, ಬಿದ್ದು ಹೋದ ಶಾಲೆ, ಹಾವುಗಳು ತಿರುಗಾಡೋ ಆಸ್ಪತ್ರೆಗಳನ್ನ ನೋಡಿಕೊಂಡೇ ಕಾಲ ಕಳೆಯೋದಾಗಿದೆ. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಯಾರಿಗೆ ಬಂತು ಎಲ್ಲಿಗೆ ಬಂತು 75ರ ಸ್ವಾತಂತ್ರ್ಯ?